ಕಾಣಿಸ್ತಾ ಇಲ್ಲ. ನೋಡಮ್ಮ ಅಲ್ಲಿ ನಿಮ್ಮ ಅತ್ತಿಗೆನೂ ನಿನ್ನ ಗಂಡ ಮಾತಾಡ್ಕೊ ನಿಂತ್ಕೊಂಡವ್ರೆ. ಅಣ್ಣ ತಂಗದೇನೋ ಮಾತುಕತೆ ಇರುತ್ತಲ್ಲ, ಹಾಗಾಗಿ ಏನೋ ಮಾತಾಡ್ತಾ ಇರ್ಬೋದು. ಅಣ್ಣ ಅದೆಲ್ಲ ಇರಲಿ, ನಾನು ಬಂದು ನಿನ್ನ ಹತ್ರ ಕಾಸು ಕೇಳಿದೆ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನಿಗೆ ಹೇಳಕ್ಕೆ ಹೋಗ್ಬೇಡ ಅಣ್ಣ. ಅಷ್ಟೇ ತಾನೇ? ಆಯ್ತು ಬಿಡಮ್ಮ, ನಾನು ಹೇಳಕ್ಕೆ ಹೋಗಲ್ಲ. ಸರಿ, ನೀನು ಹಣ ತೊಗೊಂಡೋಗಿ ಕೊಟ್ಟರೆ ಎಲ್ಲಿಂದ ಬಂತು ಅಂತ ಕೇಳಲ್ವಾ? ನಾನು ಅವಾಗ ಅದನ್ನು ಏನೋ ಹೇಳ್ಕೊತೀನಿ ಅಣ್ಣ, ಆದರೆ ನೀನು ಮಾತ್ರ ಇವಾಗ ಹೇಳಕ್ಕೆ ಹೋಗ್ಬೇಡ. ಮತ್ತೆ ಅದಕ್ಕೆಗೂ ಹೇಳ್ಬಿಡು ಏನು ಹೇಳಕ್ಕೆ ಹೋಗ್ಬೇಡಿ ಅಂತ. ಸರಿ ಬಿಡು, ಅವಳಂಗೆಲ್ಲ ಏನು ಹೇಳಕ್ಕೆ ಹೋಗಲ್ಲ. ನೋಡಮ್ಮ, ಇಲ್ಲಿ ಕಾಣ್ತಿದೆಯಲ್ಲ, ಈ ಕೊನೆಯಿಂದ ಹಿಡ್ದು ಅಲ್ಲಿ ಅಷ್ಟು ದೂರ ಕಾಣುತ್ತಲ್ಲ, ಆ ಕೊನೆವರೆಗೂ ನಮ್ಮದೇ ಜಾಗ ಇವಾಗ. ಅಣ್ಣ ಜಾಗ ಅಂತೂ ತುಂಬ ಚೆನ್ನಾಗಿದೆ ಅಣ್ಣ. ಆ ದೇವ್ರು ಹೇಗೋ ಒಳ್ಳೇದೇ ಮಾಡಿದ್ದಾನೆ ಅಲ್ವಾ? ಮತ್ತೆ ನನ್ನ ಮಗ ಜಾಗದ ಮೇಲೆ 1000 ಕನ್ಸ್ಕೊಂಡಿದ್ದಾನೆ ಅಮ್ಮ. ಆಯ್ತಾಯ್ತು, ಅಣ್ಣ ತಂಗಿಗೆ ಮಾತಾಡ್ತೈತ್ರ ಅಥವಾ ಪೂಜೆ ಕಡೆಗೆ ಗಮನ ಕೊಡ್ತೀರಾ? ಪೂಜೆ ಅಂತೀಯಲ್ಲೇ, ಎಲ್ಲಿ ಇನ್ನೂ ಸಿದ್ಧತೆ ಎಲ್ಲ ಏನೂ ಮಾಡ್ಕೊಂಡೇ ಇಲ್ಲ. ಅಯ್ಯೋ ರೀ, ಎಷ್ಟೊತ್ತು ರೆಡಿ ಮಾಡ್ಬೇಕಂದ್ರೆ ಬರ್ಬೇಕಲ್ಲಪ್ಪ ನಿನ್ನ ಮುದ್ದೆ ಸೊಸೆ, ಎಲ್ಲಿ ಇನ್ನೂ ಕಾಣಿಸ್ತಾನೆ ಇಲ್ವಲ್ಲ ಅಂತ. ಅದಕ್ಕೆ ಅದನ್ನ ನೀವೇ ಹೇಳ್ಬೇಕು, ಎಲ್ಲಿ ಇನ್ನೂ ಗಂಡ ಅಂತಿಬ್ರು ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ಅದಕ್ಕೆ ಅದೇನಂತ ಕೇಳ್ತೀರಾ? ನಿನ್ನೆ ಮಾರ್ಕೆಟ್ಗೆ ಹೋಗಿದ್ವಾ, ನಿನ್ನ ಕರ್ಕೊಂಡು ಹೋಗೋಣ ಅಂತ ಕೇಳಿದ್ರೆ ನಿನ್ನ ಮಗಳಿಗೆ ಎಲ್ಲಿದ್ದು ಕೋಪ ಬಂದ್ಬಿಡ್ತು. ನನಗೆ ಎಲ್ಲ ಗೊತ್ತು ನಡೆಯುತ್ತೆ, ನಮ್ಮ ಅಮ್ಮಂಗೆಲ್ಲ ಅಷ್ಟೇ ಗೊತ್ತಿರೋದು ಅಂತ ಬಾಯ್ ಮಾಡೋದಾ. ಹಾಗಾಗಿ ನಾವಿಬ್ಬರೇ ಹೋಗಿ ಎಲ್ಲ ತಗೊಬಂದ್ವಿ. ಜೊತೆಗೆ ಒಂದು ಸೀರೆ ಬೇಕು ಅಂತ ಹಠ ಮಾಡಿದ್ಲು. ಆ ಸೀರೆ ಅಂಗಡಿಗೆ ಹೋಗಿ ಯಾವನಾದ್ರೂ ಜಗಳ ಮಾಡಿ, ಯಪ್ಪ ನಿನ್ನ ಮಗಳು ಸಾಮಾನ್ಯದಲ್ಲಿ ಖಂಡಿತ ಅಲ್ಲ. ಅದಕ್ಕೆ ಸುಮ್ಮನೆ ಸಾಕು, ನನ್ನ ಸೊಸೆ ಬಗ್ಗೆ ಅದು ಇದೆಲ್ಲ ಹೇಳ್ಬೇಡ ನೀನು. ಆಯ್ತಪ್ಪ, ನೋಡು ನಾವೆಲ್ಲ ಬಂದು ಎಷ್ಟು ಹೊತ್ತಾಯ್ತು, ನಿನ್ನ ಸೊಸೆಗೆ ಇನ್ನೂ ಟೈಮ್ ಆಗಿಲ್ಲ ಬರೋಕ್ಕೆ. ಅದು ಅಲ್ಲದೆ ರಾವ್ ಕಾಲ ಬೇರೆ ಬಂದ್ಬಿಡುತ್ತೆ. ನನ್ನ ಸೊಸೆ ಯಾವಾಗ ಬಂದು ಪೂಜೆ ಮಾಡ್ತಾಳೋ ಅದೇ ನಮ್ಮ ಶುಭಗಳಿಗೆ. ಅಣ್ಣ ನೀವಿಬ್ಬರು ನನ್ನ ಮಗಳ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಿದ್ರೆ ನಾನು ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನ್ನ ಮಗಳಂತೂ ತುಂಬ ಪುಣ್ಯ ಮಾಡಿರಬೇಕು ನಿಮ್ಮ ಸೊಸೆಗೆ ಬರೋಕ್ಕೆ. ಅಯ್ಯೋ ಅದಕ್ಕೆ ಇದೇನಿದೆ ಬಿಡಿ. ಹೌದು, ಅದಕ್ಕೆ ನಾನು ನಮ್ಮ ಮಾನಸ ಮನೆ ಬಿಟ್ಟು ಹೋದಾಗ ತುಂಬ ಯೋಚನೆ ಮಾಡಿದ್ದೆ, ನನ್ನ ಮಾನ ಮರ್ಯಾದೆ ಎಲ್ಲನೂ ಎಲ್ಲಿ 3 ಕಾಸು ಗರಾಜಾಗ್ಬಿಡ್ತು ಅಂತ. ಆದರೆ ನಮ್ಮ ತಾನು ಅದೆಲ್ಲದನ್ನು ನಿಲ್ಲಿಸಿ ನನ್ನ ಜೀವನಕ್ಕೊಂದು ಆಧಾರ ಕೊಟ್ಬಿಟ್ಲು. ಅದಕ್ಕೆ ನೀವು ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ಒಂದು ಮಾತು ನೆನಪಾಯ್ತು. ನಿಮಗೆ ನೆನಪಿದೆಯಾ, ನಾವಿಬ್ಬರು ಒಂದ್ಸಾರಿ ಅರ್ಚಕರನ್ನ ಭೇಟಿ ಆಗ್ಬೇಕಂತ ಹೋಗಿದ್ರಲ್ಲ, ಆವಾಗ ಅರ್ಚಕರು ಒಂದು ಮಾತು ಹೇಳಿದರು. ಅದೇನೇ? ಹೌದಾ, ನನಗೇನು ನೆನಪಿಲ್ವಲ್ಲ. ಅಯ್ಯೋ ಅದಕ್ಕೆ ನೀವು ಮರ್ತಿರ್ತೀರ. ಈ ಮದುವೆ ಯಾರ ಜೊತೆ ಆಗಬೇಕು, ಯಾವಾಗ ಆಗಬೇಕು ಅಂತ ಆ ವಿದ್ಯಾರ್ಥಿ ನಿರ್ಧಾರ ಮಾಡುತ್ತೆ. ಅದು ನಿರ್ಧಾರ ಮಾಡೋಕ್ಕೆ ನಾವು ನೀವು ಎಲ್ಲ ಯಾರಮ್ಮ ಅಂತ ಹೇಳಿರಲಿಲ್ಲ? ಹಾಂ ಹೌದೌದು, ನನಗೆ ಇವಾಗ ನೆನಪಾಗ್ತದೆ. ಹೌದು, ಅರ್ಚಕರು ಹಾಗೆ ಹೇಳಿದ್ದು. ನೋಡಿದ್ರೆ ಅದಕ್ಕೆ ಆ ಮಾತಿನ ಅರ್ಥ ಏನು ಅಂತ ನಮಗೆ ಆವಾಗ ಅರ್ಥ ಆಗಿಲ್ಲ. ಆದರೆ ಈಗ ಯೋಚನೆ ಮಾಡಿ, ಅವ್ರು ಹೇಳಿದ್ದು ಪ್ರತಿಯೊಂದು ಮಾತು ನಿಜಾನೇ ಅಲ್ವಾ? ಈ ಮದುವೆ ಯಾರ ಜೊತೆಗೆ ಆಗಬೇಕು ಅಂತ ನಾವು ನೀವು ನಿರ್ಧಾರ ಮಾಡೋಕ್ಕೆ ಆ ವಿಧಿಯಾಟನೇ ಇದೆಲ್ಲನೂ. ಸರಿ, ಏನೋ ಎಲ್ಲ ಒಳ್ಳೆ ತಾನೇ ಆಯಿತು. ಇವಾಗ ಅದೆಲ್ಲ ಬಿಟ್ಟು ಪೂಜೆ ಕಡೆ ಗಮನ ಕೊಡಿ. ಕಮಲು ಅಂದಾಗೆ ನಾವು ಪೂಜೆ ಇಲ್ಲೇನ ಮಾಡ್ತಾ ಇರೋದು? ಇಲ್ಲ ರೀ, ಪೂಜೆ ಇಲ್ಲೆಲ್ಲ ಆ ಕಡೆ ಆ ಕೊನೆಗೆ ಮಾಡ್ಬೇಕಂತ ಅರ್ಚಕರು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಸದ್ಯದ ಅಲ್ಲೇ ಆಗಿದೆ. ಬನ್ನಿ ಅಲ್ಲೇ ಹೋಗೋಣ ಎಲ್ಲರೂ. ನೋಡ್ರಿ, ಇಷ್ಟೊತ್ತಾಯ್ತು, ಇವಾಗ ಬರ್ತಾ ಇದ್ದಾರೆ ಮೆತ್ತಿಗೆ. ಓಯ್ ತನು, ಬಾಮ್ಮ ಬೇಗ, ಪೂಜೆ ಟೈಮ್ ಆಯ್ತು. ಅಲ್ಲ ಕಣಮ್ಮ, ಇಷ್ಟೊತ್ತ ಬರೋದು? ಅಲ್ಲ ಕಣಮ್ಮ, ನೀನು ಬರೋಕೆ ಇಷ್ಟೊತ್ತಾಗಿ ತಗೊಂಡೆ? ಅಮ್ಮ, ಅದನ್ನು ಅವಳೇನು ಕೇಳ್ತೀಯ? ನನ್ನ ಕೇಳು, ನಾನು ಹೇಳ್ತೀನಿ. ಅದೇನಂದರೆ ಅದು ಅವಳ ಹೆಸರು ಉಟ್ಕೊಳ್ಳೋಕ್ಕೆ ಇಷ್ಟೊತ್ತಾಯ್ತು. ಸುಮ್ಮನಿರು ಅತ್ತೆ, ಹಂಗೆಲ್ಲ ಏನೂ ಇಲ್ಲ. ನಾನೇನು ತಡ ಮಾಡಿಲ್ಲ, ಬೇಗ ರೆಡಿ ಆದೆ. ಆದರೆ ಇವನೇ ಲೇಟ್ ಮಾಡಿದ್ದು. ಹೋಗ್ಲಿ ಬಿಡಿ ಅತ್ತೆ, ಲೇಟಾಗಿ ಬಂದರೆ ಏನಾಯ್ತಂತೆ, ಬರಬೇಕಾದ್ರೆಲ್ಲ ಬೇಗ ಬಂದಿದ್ದಾರಲ್ಲ, ಇನ್ನು ನಮ್ದೇನು ಲೆಕ್ಕ ಇರುತ್ತೆ ಬಿಡಿ. ಯಾಕಮ್ಮತ್ತನು ಹಂಗ್ಯಾಕಂತಿದ್ಯಾ? ನಾವಿಬ್ಬರು ಬಂದಿದ್ದು ನಿಂಗೆ ಇಷ್ಟ ಆಗಿಲ್ವಾ? ಹಂಗಿದ್ದು ಹೇಳಿಬಿಡು, ನಾವು ಇವಾಗಲೇ ಮನೆಗೆ ಹೊಟ್ಟೋಗ್ಬಿಡ್ತೀವಿ. ಅಯ್ಯೋ ಮಾವ, ಇದೇನು ಹೀಗೆ ಮಾತಾಡ್ತಿರಲ್ಲ? ಅವಳೇನೋ ಚಿಕ್ಕವಳು ಏನೋ ಹೇಳ್ತಾಳೆ ಅಂತ ನೀವು ಅದಕ್ಕೆ ಸರಿಯಾಗಿ ಕಳಿಸ್ಕೊಂಡು ಸುಮ್ಮನಿರಿ ಮಾವ. ಅಪ್ಪ, ನಾನೇ ನಿನ್ಗೆ ಹೇಳಿಲ್ಲ, ನಿನ್ನ ಪಕ್ಕ ಇದ್ದಾರಲ್ಲ ನಿನ್ನ ಹೆಂಡತಿಗೆ ಹೇಳಿದ್ದು. ಎಲ್ಲ ಇವಳ ಎಷ್ಟಿರ್ಬೇಕು ಇವಳಿಗೆ, ಮಾಡ್ತೀನಿ ತಡಿ. ಏನ್ರಿ ನಿಮ್ಮ ಮಗಳು ಸ್ವಲ್ಪ ಹೇಳ್ಬಿಡಿ,
ನಾನೇನು ಅವಳ ಗಂಡನ ಜಾಗಕ್ಕೆ ಬಂದಿಲ್ಲ, ನಾನು ಬಂದಿರೋದು ನಮ್ಮ ಅಣ್ಣನ ಜಾಗಕ್ಕೆ ಅಂತ ಹೇಳಿ ಅವಳಿಗೆ. ಇದೇನೇ ಇದು? ಇದೇನೇ ಇದು ಅಂತ ಕೇಳಿದ್ರೆ ನಿಮ್ಮ ಆಗ್ಲೂ ಹೇಳ್ಬೇಕಾದ್ರೆ ಮತ್ತೆ ಸುಮ್ಮನಿದ್ರಿ, ಇವಾಗ ನಾನು ಹೇಳಿದ್ರೆ ಇದೇನಂತ ಕೇಳ್ತೀರಾ? ಅತ್ತೆ, ನೀವು ಸರಿಯಾಗಿ ಮಾಡ್ತಿದ್ದೀರ ಅವಳಿಗೆ, ಹಾಗೆ ಮಾಡಿ. ಮಾವ, ಇವಾಗ ನಾನು ಪೂಜೆ ಮಾಡ್ಲಾ ಅಥವಾ ಮನೆಗೆ ಹೋಗ್ಲಾ ಹೇಳಿ? ಸುಮ್ಮನೆ ಇಷ್ಟೊಂದು ರೆಡಿಯಾಗಿ ಬಂದೆ, ಮಾಡೋ ಕೆಲಸ ಇಲ್ದಲೆ. ಅಯ್ಯೋ, ಇಲ್ಲಾದ್ರೂ ಉಂಟಮ್ಮ, ನಿನ್ನ ಇಷ್ಟೊಂದು ರೆಡಿಯಾಗಿ ಬಂದಿದ್ಯಾ, ಹಾಗೆ ಸುಮ್ಮನೆ ಕಳ್ಸೋಕ್ಕಾಗುತ್ತಾ? ಖಂಡಿತ ಇಲ್ಲ. ನೀನು ನನ್ನ ಗಂಡ ಇಬ್ಬರು ಸೇರಿಕೊಂಡು ನಮ್ಮ ಹೊಲಕ್ಕೆ ಒಳ್ಳೇದಾಗಲಿ, ಭೂಮಿ ತಾಯಿ ನಮ್ಗೆ ಯಾವಾಗೂ ತಣ್ಣ ಕಾಪು ಮಾಡಲಿ ಅಂತ ಕೈ ಮುಗಿದು ಪೂಜೆ ಮಾಡಿಮ್ಮ. ಏನು ಹಂಗೆ ನೋಡ್ತೀಯಾ? ಬಾ ಪೂಜೆ ಮಾಡೋಣ. ಅಯ್ಯ, ಇಬ್ಬರು ಸ್ವಲ್ಪ ನಗ್ರಿ, ಪೂಜೆ ಮಾಡ್ತಾ ಇದ್ದೀರಲ್ಲ, ಸ್ವಲ್ಪ ನಗ್ನಗ್ತಾ ಮಾಡ್ರಿ. ಸಾಕಾತೆ? ಸಾಕು. ನೋಡಮ್ಮ ತಾನು, ನೀನು ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ತೊಗೊಂಡಿರೋ ಭೂಮಿ ಇದು. ಹಾಗಾಗಿ ಆ ದೇವ್ರ ಹತ್ರ ಚೆನ್ನಾಗಿ ಕೇಳ್ಕೊ, ನನ್ನ ಹೋಗಿದ ಮನೆ ಯಾವಾಗೂ ಸುಖ ಶಾಂತಿಯಿಂದ ನೆಮ್ಮದಿಯಾಗಿರಲಿ ತಂದೆ ಅಂತ ಕೇಳ್ಕೊಂಡು ಪೂಜೆ ಮಾಡಮ್ಮ. ಹ್ಞೂ ಅಪ್ಪ, ಆಯ್ತು. ಶುಕ್ಲಾಂಬರದ ನಮ್ಮ ವಿಷ್ಣು ಶಶಿವರ್ಣಂ ಪ್ರಸನ್ನೋದ್ರಿಂದ ಸರ್ವ ವಿಘ್ನೋಪಶಾಂತಯೇ. ಅಮ್ಮ, ಭೂಮಿ ತಾಯಿ, ನಮ್ಮ ಮನುಜ ತುಂಬ ಆಸೆ ಪಟ್ಟು ಈ ಜಮೀನು ತಗೊಂಡಿದ್ದಾನೆ. ಈ ಜಮೀನಿಂದ ಅವನಿಗೆ ಯಾವಾಗೋ ಲಾಭ ಆಗೋ ಥರ ಅವನು ಸದಾ ಕಾಯಿ. ನಿಮ್ಮ ಆಶೀರ್ವಾದ ಹೀಗೆ ನನ್ನ ತಲೆ ಮೇಲೆ ಸದಾ ಇರಲಿ ಅಮ್ಮ. ಆಗ ಸ್ವಲ್ಪ ಅವನಿಗೆ ಒಳ್ಳೆ ಬುದ್ಧಿನೂ ಕೊಡು, ಆಯ್ತಾ? ಏನೇ ನೀನು ಕೇಳ್ಕೊಂಡಿದ್ದೆಲ್ಲ ಆಗಿದ್ರೆ ಪೂಜೆ ಮಾಡಲಾ? ಮಂಗಳಾರತಿ ಮಾಡಬೇಕು. ಹಾಂ ಸರಿ, ಹಾಗೆ ಮಾಡು. ಹಾಂ, ಹಾಗೆ ಇಬ್ಬರು ಸೇರಿ ಒಳ್ಳೆದಾಗಲಿ ಅಂತ ಕೇಳ್ಕೊಂಡು ಆರತಿ ಮಾಡಿ. ಪೂಜೆ ಎಲ್ಲ ಮುಗಿದ ನಂತರ ಸರಿ, ಇವಾಗ ಪೂಜೆ ಎಲ್ಲ ಆಯ್ತಲ್ಲ, ನಡೀರಿ. ಮಳೆ ಬೇರೆ ಬರುವಾಗಿದೆ, ನಮ್ಮ ಮನೆಗೆ ಹೋಗೋಣ. ಅದಕ್ಕೆ ನಡೀರಿ, ಊಟಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡ್ಬೋದಾಗಿತ್ತು, ಆದರೆ ಮಳೆ ಬರೋ ಆಗಿತ್ತಲ್ಲ, ಹಾಗಾಗಿ ಎಲ್ಲ ವ್ಯವಸ್ಥೆ ಮನೆಯಲ್ಲೇ ಮಾಡಿದ್ದೀವಿ. ಊರಿನ ಜನ ಎಲ್ಲ ಅಲ್ಲಿಗೆ ಬರ್ತಾರೆ, ನೀವು ನಡಿ ಅಲ್ಲಿಗೆ ಹೋಗೋಣ. ಅಯ್ಯೋ ಬೇಡ ಬಿಡಿ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದರೆ ಕೆಲವ್ರಿಗೆ ಆಗೋದಿಲ್ಲ. ನೋಡತ್ತೆ, ಇಂಡೇಟಾಗಿ ಏನು ಬೇಕಾಗಿಲ್ಲ ಅಂತ ಹೇಳು. ಅದೇನು ನನಗೊಬ್ಳಿಗೆ ಅಲ್ಲ ಮನೆ, ಅವ್ರ ಅಣ್ಣಂಗೂ ಮನೆ ತಾನೇ, ಬಂದು ಹೋಗೋ ಕೇಳು. ಅದಕ್ಕೆ ನೀವಂತೂ ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತೀರಪ್ಪ, ನಡೀರಿ ಹೋಗೋಣ. ಏನಮ್ಮವರೇ, ನಾನೇನು ವಿಷಯ ಕೇಳ್ಪಟ್ಟೆ, ನಿಜಾನಾ? ಹ್ಞೂ ಕಣೆ, ಏನೋ ವಿಷಯ ಅಂತ ಯಾಕೆ ಹೇಳ್ತೀಯಾ? ನನ್ನ ತಾಯಿ ಹತ್ರ ವಿಷಯ ತಾನೇ ಕೇಳಿದ್ದೀನೋ, ಅದನ್ನು ಧೈರ್ಯವಾಗಿ ಹೇಳು. ಹೌದು ಕಣೆ ಅಮ್ಮವರೇ, ನನಗೇನೋ ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ಆದರೆ ಊರಿನ ಜನನೇ ಏನೇನೋ ಬೈಕ್ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅಯ್ಯೋ, ಈ ಊರಿನ ಜನಕ್ಕೆ ಯಾತನ ಎದ್ರುಕೊಂತಾರೆ ಹೇಳು? ಮಕ್ಕಳಾಗದೆ ಹೋದ್ರೆ ಒಂಥರ ಮಾತಾಡ್ತಾರೆ, ಮಕ್ಕಳಾದರೆ ಅಯ್ಯೋ ಈ ವಯಸ್ಸಿಗೆ ತಾಯಿ ಆಗ್ತಾವಳ, ಅವಳಿಗೆ ನಾಚಿಕೆ ಆಗಲ್ವಾ, ಹಾಗೆ ಹೀಗೆ ಏನೋ ಮಾತಾಡ್ತಾರೆ. ನಾನಂತದಕ್ಕೆಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಹೌದು ಅಮ್ಮವರೇ, ನೀವು ಹೀಗೆ ಇರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಮತ್ತೆ ನಾನೇನು ಸುಮ್ಮನೆ ಅನ್ಕೋಬಿಟ್ಯಾ? ಇರಮ್ಮ, ನಿಂಗೆ ವಿಷಯ ಗೊತ್ತಾ? ನನಗೆ ಆಗ್ತಾರೋ ಖುಷಿಗೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಾಗಲ್ಲ, ಅಷ್ಟು ಖುಷಿ ಆಗ್ತಿದೆ ಕಣೆ. ಅಲ್ವಾ? ಮತ್ತೆ ತಾಯಿ ಆಗೋದಂದರೆ ಸುಮ್ಮನೆ ವಿಚಾರನಾ? ಅಮ್ಮವ್ರೆ, ಅಂದರೆ ನಿಂಗೆ ಇವಾಗ ಎಷ್ಟು ತಿಂಗಳಾಗಿದೆಯಂತೆ? ಡಾಕ್ಟ್ರ್ ಹೇಳೋ ಪ್ರಕಾರ 2.5 ತಿಂಗಳಾಗಿದೆಯಂತೆ. ಓ ಹೌದಾ? ನೋಡಿ ಅಮ್ಮವ್ರೆ, ನೀವು ಇನ್ನು ಮುಂದೆ ತುಂಬ ಹುಷಾರಾಗಿರಬೇಕು. ನಿಮ್ಗೆ ಏನೇ ಬೇಕಾದರೂ ನನ್ನ ಕೇಳಿ, ಆಯಿತಾ? ಆಯಿತು ಬಿಡೆ, ಅದನ್ನು ಸರಿನೇ. ಆದರೆ ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಅಷ್ಟೇ ಇರ್ತೀನಿ, ನೈಟ್ ಏನು ಮಾಡ್ತೀರಾ? ಪಾಪ ನಿಮ್ಗೆ ಏನಾದರೂ ಬೇಕಾದರೆ ಯಾರು ನೋಡ್ಕೊತಾರೆ? ಹಂಗಂತ ನಾನಿರೋದಕ್ಕೂ ಆಗೋದಿಲ್ಲ. ಅಮ್ಮರೇ, ಇವಾಗ ನೀವೇನು ಮಾಡ್ತೀರಾ? ಅಯ್ಯೋ, ಅದಕ್ಕೆ ಚಿಂತೆ ಮಾಡೋದು, ನಮ್ಮ ಯಜಮಾನ್ ಇರ್ತಾರಲ್ಲ, ಅವರೇನು ನೋಡ್ಕೋತಾರೆ ಬಿಡು. ಹಂಗಲ್ಲ ಅಮ್ಮವರೇ, ಎಲ್ಲ ವಿಷಯನ ಗಂಡಸರು ಹೇಳೋಕ್ಕಾಗುತ್ತಾ? ಹೆಂಗಸರು ಮಾಡಬೇಕಾದ್ರೆ ವಿಷಯ ಸ್ವಲ್ಪ ಇರ್ತವೆ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ. ಅಂದಂಗೆ ನಿಮ್ಮ ತಂಗಿನೋ ನಿಮ್ಮ ತಾಯಿನೋ ಕರ್ಸ್ಕೊಂಡ್ರೆ ಹೇಗಿರುತ್ತೆ? ಹಾಂ, ನನ್ನ ತಾಯಿ ತಂಗಿ ಎಲ್ಲ ಬಂದಂಗೆ ಮಾಡಂಗಿದ್ರೆ ನಾನಕ್ಕೆ ಹಿಂಗೆ ಇಷ್ಟ ಮಾಡ್ತಾಯಿದ್ದೆ ಹೇಳು? ಅಯ್ಯೋ ಅಮ್ಮವ್ರೆ, ಇದೇ ನೀವು ಈಗ ಅಂದ್ಬಿಟ್ರಲ್ಲ, ಹಾಗಾದ್ರೆ ನಿಮಗೆ ಹೆರಿಗೆ ಆದಾಗ ಆವಾಗಲೂ ಯಾರೂ ಬರೋದಿಲ್ವಾ? ನನಗದೆಲ್ಲ ಏನೂ ಗೊತ್ತಿಲ್ಲ. ಆದರೆ ನನಗೆ ಈ ವಿಷಯ ಅವ್ರಿಗೆ ಹೇಳೋಕ್ಕೂ ಇಷ್ಟ ಇಲ್ಲ ಕಣೆ. ಯಾಕೆಂದರೆ ನಮ್ಮ ಅಣ್ಣ ಅದಕ್ಕೆ ಒಂಥರ, ಅವರು ಊರಿನ ಜನ ಎಲ್ಲ ಆಡ್ಕೊಳ್ಳೋದಲ್ಲ, ಅವರೇ ತುಂಬ ಜನ ಆಡ್ಕೊಬಿಡ್ತಾರೆ ಕಣೆ. ಅದಕ್ಕೆ ನಂಗೆ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇವಾಗ ಏನು ಮಾಡೋದು? ಅಯ್ಯಯ್ಯೋ ಅಮ್ಮವ್ರೆ, ಹಂಗೆ ಅಂದ್ಬಿಟ್ರೆ ಹೆಂಗೆ? ನಿಮ್ಮನ್ನು ನೋಡ್ಕೊಳಕ್ಕೊಬ್ರು ಬೇಕೇ ಬೇಕಲ್ಲ. ಹಾಂ, ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋದಾದ್ರೆ ಚೆನ್ನಾಗಿರುತ್ತೆ. ಇರಮ್ಮ, ಹಾಗಾದರೆ ನಮ್ಮ ಮಾನ್ಸನ್ಗೆ ಹೇಳಿದ್ರೆ? ಹಾಂ, ಅಯ್ಯ ಅಮ್ಮೋರೆ, ಅದೇ ಚಿಕ್ಕ ಹುಡುಗಿ ಪಾಪ, ಅದಕ್ಕೆ ಏನು ಗೊತ್ತಾಗುತ್ತೆ?
ನಾನು ಹೇಳೋದೇನೆಂದರೆ ಮಕ್ಳಿರೋದಾದರೆ ಅವ್ರಿಗೆಲ್ಲ ಅನುಭವ ಆಗಿರುತ್ತೆ ಅಂಥವ್ರನ್ನ ಇವಾಗ ನಾವೆಲ್ಲಿ ಹುಡ್ಕೊಂಡು ಹೋಗೋದು? ಹಾಂ ಹಾಂ ಅಮ್ಮೋರೆ, ಅದೇ ಇದಳಲ್ಲ ಮಂಗಳ, ನಿಮ್ಮ ಗಂಡ ಎರಡನೇ ಹೆಂಡ್ತಿ, ಅವಳಿಗೆ ಹೇಳಿದ್ರೆ ಹೇ ಈರಮ್ಮ, ನೀನು ಏನೇ ಅಂತಿದ್ಯಾ? ಅವಳನ್ನ ಕರ್ಕೊಬಂದು ನಾನು ಇಲ್ಲಿ ಇಟ್ಕೋಬೇಕಾ? ಬೇಡ ಬೇಡಪ್ಪ, ಅದೇನೋ ಅಂತಾರಂತಲ್ಲ ಹಾಗೆ ಬೀದಿಲಿ ಹೋಗೋ ಮಾರಮ್ಮ ಮನೆ ಗಂಟೆ ಬಾರಮ್ಮ ಅಂತ, ಅವಳು ಬೇಡ ಕಣೆ. ಅಯ್ಯೋ ಅಮ್ಮ ಅವರೇ, ನಮ್ಮ ಕೆಲಸ ಆಗಬೇಕಂದ್ರೆ ಅದೇ ಗಾಡಿ ಇಲ್ವಾ, ಗಾಡಿ ಹೊಸಿ ಕತ್ತೆ ಕಾಲು ಕಟ್ಟು ಅಂತ, ಹಾಗಾಗಿ ನಿಮಗೆ ಸಹಾಯ ಬೇಕೋ ಬೇಡವೋ? ಹಾಂ ಬೇಕು, ಆದರೆ ಅವಳಿಂದ ಬೇಡ ಕಣೆ. ಅಯ್ಯೋ ನನಗೇನಂತ ಹೇಳಿ, ಅವಳಂತ ಮರ್ತು ಬಿಡಿ. ಸದ್ಯಕ್ಕೆ ಇವಾಗ ಅವಳು ನಿಮ್ಮನೆ ಕೆಲಸದೊಳಗಿರ್ತಾಳೆ ಸರಿನಾ? ಕೆಲಸದೊಳಗ ಅದಕ್ಕೆ ಅವಳು ಒಪ್ಕೋತಾಳ? ಹಾಂ ಒಪ್ಕೋತಾಳ ಅಂತ ನೀವು ಕೇಳಿದ್ರೆ ನೀವೇ ಕೇಳ್ತೀರಾ? ನಿಮ್ಮ ಯಜಮಾನ್ರಿಗೆ ಹೇಳಿ, ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇಲ್ಲ ಅಂದರೆ ನೋಡಿ ನಿಮಗೆ ಕಷ್ಟ ಆಗುತ್ತೆ. ಯಾವುದಕ್ಕೂ ಒಂದ್ಸರಿ ಯೋಚನೆ ಮಾಡಿ. ನೀನು ಹೇಳ್ತಾ ನೋಡ್ತಾ ಇದ್ರೆ ನನಗೂ ಯಾಕೋ ಸರಿ ಅಂತ ಅನಿಸ್ತಿದೆ. ತಡಿ, ನಮ್ಮ ಯಜಮಾನ್ರೆ ಬರಲಿ, ಅವ್ರ ಮತ್ತೆ ಕೇಳಿ ನೋಡ್ತೀನಿ. ಅವರು ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ನನಗೂ ಸಹಾಯಕ್ಕೆ ಯಾರನ್ನ ಇರಲೇಬೇಕಲ್ಲ. ಹಾಗಾಗಿ ಅವಳನ್ನೇ ಬಾ ಅಂತ ಕರೆದ್ರಾಯ್ತು, ಹೋದ್ರೋಗುತ್ತೆ. ಒಂದು ಊಟ ತಾನೇ, ನಾವು ತಿನ್ನೋದೊಂದು ತುತ್ತು ಹಾಕಿದ್ರೆ ಅವಳಿಗೂ ಹಂಗೆ ಇರ್ತಾಳೆ. ಮತ್ತೆ ಹಂಗೆ ಬನ್ನಿ ದಾರಿಗೆ. ಸರಿ, ನಾನು ಹೋಗ್ಬಿಟ್ಟು ಎಲ್ಲೇ ಕಸ ಮುಗಿಸಿ ನಿಮಗೆ ತಿಂಡಿ ಮಾಡ್ಕೊಂಬಂದು ಕೊಡ್ತೀನಿ ಸರಿನಾ? ನೀವು ಕುತ್ಕೊಂಡು ಆರಾಮಾಗಿ ಇಲ್ಲೇ ಇರಿ. ಸರಿ ಕಣೆ.